ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೇಂದ್ರಕ್ಕೆ 2 ಬಾರಿ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿ ಅಂತ ಈ ಒಂದು ಪತ್ರದಲ್ಲಿ ಮಾಹಿತಿಯನ್ನ ನೀಡಿರುವಂಥದ್ದು. ದೇವೇಗೌಡರು ಪ್ರಜ್ವಲ್ ಬರಲಿ ಅಂತ ಅಂದ್ರೆ ಟ್ವೀಟ್ ಮೂಲಕ ಪತ್ರವನ್ನ ಬರೆದಿದ್ದಾರೆ. ಇದು ಅವರ ಕುಟುಂಬದ ಆಂತರಿಕ ವಿಚಾರ. ಸಾರ್ವಜನಿಕವಾಗಿ ಅವರ ಪತ್ರಕ್ಕೆ ಗೌರವವನ್ನ ಕೊಡಬೇಕು. ಈಗಲಾದ್ರೂ ಬಂದು ಪ್ರಜ್ವಲ್ ತನಿಖೆಗೆ ಹಾಜರಾಗ್ತಾರಾ ಇಲ್ವಾ ಅಂತ ಕಾದ್ ನೋಡಬೇಕಾಗಿದೆ. ತನಿಖೆಯನ್ನ ಎದುರಿಸಬೇಕು ಅಂತ ಕೂಡ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಮಾನ್ಯ ಹಿರಿಯರು ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಅಂತೂ ಬಂದಿಲ್ಲ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅಂತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರೋಪವನ್ನ ಕೂಡ ಮಾಡಿದ್ರು. ಇದೀಗ ಈ ಪ್ರಕರಣದ ಬಗ್ಗೆ ಹೇಳ್ತಾ ಇರುವಂಥದ್ದು ಅದು ಅವರ ಕುಟುಂಬದ ಆಂತರಿಕ ವಿಚಾರ. ಸಾರ್ವಜನಿಕವಾಗಿ ಅವರ ಪತ್ರಕ್ಕೆ ಪ್ರಜ್ವಲ್ ಅವರು ಗೌರವವನ್ನ ಕೊಡಬೇಕು. ಯಾಕಂದ್ರೆ ದೇವೇಗೌಡರು ಅವರು ಪ್ರಜ್ವಲ್ ರೇವಣ್ಣನವರಿಗೆ ಪತ್ರವನ್ನ ಬರ್ತಿದ್ರು ಟ್ವೀಟ್ ಮೂಲಕ. ಈಗಲಾದ್ರೂ ಕೂಡ ಪ್ರಜ್ವಲ್ ಬಂದು ತನಿಖೆಯನ್ನ ಎದುರಿಸಬೇಕು ಅಂತ ಕೂಡ ಹೇಳ್ತಾ ಇರುವಂಥದ್ದು. ದೇವೇಗೌಡರಿಗೆ ಯಾರಿಗೆ ಗೌರವ ಕೊಡದೇ ಇದ್ರೂ ಪರವಾಗಿಲ್ಲ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರಿಗಾದ್ರೂ ಅವರ ಮಾತಿಗೆ ಅವರ ಪತ್ರಕ್ಕೆ ಗೌರವವನ್ನ ಕೊಟ್ಟು ಈಗಲಾದ್ರೂ ಪ್ರಜ್ವಲ್ ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು SIT ತನಿಖೆಯನ್ನ ಎದುರಿಸ್ತಾರಾ, ಫೇಸ್ ಮಾಡ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು.